ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಿನ್ನೆ ಮತ್ತು ಇವತ್ತು ನಿನ್ನೆ ಡೆಲ್ಲಿನಲ್ಲಿ ಮತ್ತು ಇವತ್ತು ಬೆಂಗಳೂರಲ್ಲಿ ಭಾರತೀಯ ಜನತಾ ಪಕ್ಷದ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಒಂದು ಮಾತು ಹೇಳಿದರು ರಾಹುಲ್ ಗಾಂಧಿ ಅವ್ರ ಬಗ್ಗೆ, ನನಗೆ ನೆನಪಾಗತ್ತೆ. ಮೈಂಡ್ ಫುಲ್ ಆಫ್ ಇಮ್ಯಾಚುರಿಟಿ. ರಾಹುಲ್ ಗಾಂಧಿ ಅವರ ಯೋಚನೆ ಅಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಸಂಪೂರ್ಣ ಅಪಕ್ವವಾಗಿದೆ ಅಂತ ಅದು ಮತ್ತೊಂದು ಸಾರಿ ಪ್ರದರ್ಶನ ಮಾಡಿದ್ದಾರೆ. ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ, ಹೀಗೆ ದೇಶದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತಿಸಬೇಕು, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ, ಅಥವಾ ಅವ್ರಿಗೆ ಜ್ಞಾನ ಕಡಿಮೆ ಇದೆಯೋ ಏನು ಮಾತಾಡಬೇಕು ನನಗೇನು ಅರ್ಥ ಆಗ್ತಾ ಇಲ್ಲ. 2008ರಲ್ಲಿ ಮಹದೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ರಚನೆ ಆಯಿತು. ಹಳೆ ವರ್ತೂರು ಕ್ಷೇತ್ರ ಇತ್ತು, ಅದು 3 ಕ್ಷೇತ್ರಗಳಾಗಿ ಡಿಲಿಮಿಟೇಷನ್ನಲ್ಲಿ ಮಹದೇವಪುರ, KR ಪುರಂ ಮತ್ತು ಸಿ.ವಿ. ರಾಮನ್ ನಗರ 3 ಕ್ಷೇತ್ರಗಳಾಯಿತು. 2008ರಿಂದ 4 ಬಾರಿ ಲೋಕಸಭೆ ಅಸೆಂಬ್ಲಿ ಚುನಾವಣೆ ನಡೆದಿದೆ, 4 ಬಾರಿ ಲೋಕಸಭೆ ಚುನಾವಣೆ ನಡೆದಿದೆ. 4 ಬಾರಿ ಅಸೆಂಬ್ಲಿ ಮತ್ತು ಲೋಕಸಭೆ ಭಾರತೀಯ ಜನತಾ ಪಕ್ಷ ಗೆದ್ದಿರೋದು ಇಡೀ ಲೋಕಸಭೆ ಕ್ಷೇತ್ರದಲ್ಲಿ. ಮತ್ತು ಮಹದೇವಪುರದಲ್ಲಿ 4 ಬಾರಿ ನಾವು ಬಹುಮತವನ್ನು ಕೊಟ್ಟಿದ್ದೇವೆ ಲೋಕಸಭೆಗೆ. 2008ರಲ್ಲಿ 2,75,328 ಜನ ಮತದಾರರಿದ್ದರು. 1,46,404 ಜನ ಮತವನ್ನು ಚಲಾಯಿಸಿದ್ದಾರೆ. ಅವಾಗ 2009 ಲೋಕಸಭೆಯಲ್ಲಿ 3,14,000 ಜನ ಮತದಾರರಿದ್ದರು. 1,50,080 ಜನ ಮತ ಚಲಾಯಿಸಿದ್ದಾರೆ. ಅವಾಗ 2013 ವಿಧಾನಸಭೆಯಲ್ಲಿ 3,68,210 ಜನ ಮತದಾರರಿದ್ದರು. 2,26,749 ಜನ ಮತವನ್ನು ಚಲಾಯಿಸಿದ್ದಾರೆ. 2014ರಲ್ಲಿ ಲೋಕಸಭೆಗೆ 4,14,785 ಜನ ಮತದಾರರಿದ್ದರು. 2,37,628 ಜನ ಮತ ಚಲಾಯಿಸಿದ್ದಾರೆ. 2018ರಲ್ಲಿ 4,70,878 ಜನ ಮತದಾರರಿದ್ದರು. 2,80,870 ಜನ ಮತವನ್ನು ಚಲಾಯಿಸಿದ್ದಾರೆ. 2019ರಲ್ಲಿ ಲೋಕಸಭೆಗೆ 5,24,639 ಜನ ಮತದಾರರಿದ್ದರು. 2,88,293 ಜನ ಮತ ಚಲಾಯಿಸಿದ್ದಾರೆ. 2023 ಅಸೆಂಬ್ಲಿನಲ್ಲಿ 6,07,135 ಜನ ಮತದಾರರಿದ್ದರು. 3,29,841 ಜನ ಮತ ಚಲಾಯಿಸಿದ್ದಾರೆ. 2024ರ ಮೊನ್ನೆಯ ಲೋಕಸಭೆ ಚುನಾವಣೆಯಲ್ಲಿ 6,59,733 ಜನ ಮತದಾರರಿದ್ದರು. 3,51,535 ಜನ ಮತವನ್ನು ಚಲಾಯಿಸಿದ್ದಾರೆ.
ಈಗ ಇವತ್ತಿನ ಡೇಟಿಗೆ 6,80,514 ಜನ ಮತದಾರರು ಮಹದೇವಪುರ ಕ್ಷೇತ್ರದಲ್ಲಿ ಇದ್ದಾರೆ. 6,80,514 ಜನ 4 ಬಾರಿ ವಿಧಾನಸಭೆಗೆ 4 ಬಾರಿ ಲೋಕಸಭೆಗೆ ಬಿಜೆಪಿ ಗೆದ್ದಿದೆ. ಅಂದರೆ ಇಲ್ಲಿ ನ್ಯಾಚುರಲ್ ಗ್ರೋತ್ ಇದೆ. ಅಫ್ಕೋರ್ಸ್ ಇಟ್ ಇಸ್ ಎ ರ್ಯಾಪಿಡ್ ಗ್ರೋತ್. ವೋಟರ್ಸ್ ಲಿಸ್ಟ್ನಲ್ಲಿ ನೀವು ಗಮನಿಸಿದರೆ ವೈ ಬಿಕಾಸ್ ಮೈಗ್ರೆಂಟ್ಸ್ ಜಾಸ್ತಿ, ಇಲ್ಲಿ ವಲಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಸೊ ಹೀಗಾಗಿ ಮತದಾರರ ಸಂಖ್ಯೆ ಗಣನೀಯವಾಗಿ ಜಾಸ್ತಿನೂ ಆಗತ್ತೆ ಮತ್ತು ಇಲ್ಲಿರೋರು ಆಚೆ ಹೋಗ್ತಾರೆ. ಆಚೆ ಹೋಗೋರ ಸಂಖ್ಯೆನೂ ಗಣನೀಯವಾಗಿದೆ. ಇಲ್ಲಿ 3 ಬಾರಿ ಲೋಕಸಭೆಗೆ 3 ಬಾರಿ ವಿಧಾನಸಭೆಗೆ ಬಿಜೆಪಿಗೆ 1 ಲಕ್ಷಕ್ಕಿಂತ ಹೆಚ್ಚು ಮತ ನಮಗೆ ಬಂದಿದೆ. ಅದರ ಮಾಹಿತಿಗಳು ಬೇಕಾದ್ರೆ ನಾನು ಕೊಡಬಲ್ಲೆ. ಇಲ್ಲಿ ಬಿಜೆಪಿಗೆ 2008ರಲ್ಲಿ 76,376 ಮತಗಳು ಬಂತು. ಲೋಕಸಭೆಗೆ 9ರಲ್ಲಿ 68,485 ಮತ ಬಂತು. ಇದು ಒಂದೇ ಮೊದಲೇ ಎಲೆಕ್ಷನ್ನಲ್ಲಿ ಕಡಿಮೆ ಬಂದಿರು. ಕಡಿಮೆ ಅಂದರೆ ವೋಟರ್ಸು ಕಡಿಮೆ ಇದ್ದರು. ನಂತರ 2013ರಲ್ಲಿ ನಾನು ವಿಧಾನಸಭೆ 2ನೇ ಚುನಾವಣೆಯಲ್ಲಿ 1,10,244 ಜನ ವೋಟ ಬಿಜೆಪಿಗೆ ಹಾಕಿದರು. 2014ರ ಲೋಕಸಭೆಯಲ್ಲಿ 1,32,628 ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ. 18ರ MLA ಎಲೆಕ್ಷನ್ನಲ್ಲಿ 1,41,682 ಜನ ಬಿಜೆಪಿಗೆ ಮತ ಹಾಕಿದ್ದಾರೆ. 19ರ ಲೋಕಸಭೆಯಲ್ಲಿ 1,01,576 ಜನ ಬಿಜೆಪಿಗೆ ಮತ ಚಲಾಯಿಸಿದ್ದಾರೆ. 23ರಲ್ಲಿ ಅಂದರೆ ಮೊನ್ನೆ ವಿಧಾನಸಭೆಗೆ ಬಿಜೆಪಿಗೆ 1,81,731 ಜನ ಮತ ಚಲಾಯಿಸಿದ್ದಾರೆ. ಲೋಕಸಭೆಗೆ 2,29,632 ಜನ ಬಿಜೆಪಿಗೆ ಮತ ಚಲಾಯಿಸಿದ್ದಾರೆ. ಅಂದರೆ ಬಿಜೆಪಿ ಗ್ರೋತ್ ಅಲ್ಲಿ ನಮ್ದು ಗ್ರಾಫ್ ಮೇಲೆ ಹೋಗ್ತಾ ಇದೆ. ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ ನನಗೆ.